ಹರಪನಹಳ್ಳಿ ತಾಲೂಕು ಕಾಂಗ್ರೆಸ್ ಸಮಿತಿ ಹಾಗೂ ಪ್ರಚಾರ ಸಮಿತಿ ವತಿಯಿಂದ ನಡೆದ ಬೂತ್ ಏಜೆಂಟ್ ತರಬೇತಿ ಶಿಬಿರ ಹರಪನಹಳ್ಳಿ ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಹರಪನಹಳ್ಳಿ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ರವರು 253 ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂವಿ ಅಂಜಿನಪ್ಪ, ನಗರಸಭೆ ಸದಸ್ಯರಾದ ಡಿ ಅಬ್ದುಲ್ ರೆಹಮಾನ್, ವೆಂಕಟೇಶ್, ಸಾಹಿತಿಗಾರರಾದ ಇಸ್ಮಾಯಿಲ್ ಎಲಿಗಾರ್, ನಾಮನಿರ್ದೇಶಕರಾದ ವಸಂತಪ್ಪ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಎಂ ದಾದಾಪೀರ್, ನಾಮನಿರ್ದೇಶಕರಾದ ಅಬ್ದುಲ್ ಅಲೀಂ, ಅಲ್ಪಸಂಖ್ಯಾತರ ಆಯೋಗದ ಅನುಷ್ಠಾನ ಸಮಿತಿ ಸದಸ್ಯರಾದ ರಿಯಾಜ್, ರಘು ದೊಡ್ಡೇರಿ, ಬೆಂಗಳೂರು ತರಬೇತಿ ವಿಭಾಗದ ಕೃಷ್ಣನಾಯಕ್, ಕೆಡಿಪಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವರದಿ ಉಮರ್ ಫಾರೂಕ್, ವಾರ್ತಾ ಮಾಧ್ಯಮ, ಹರಪನಹಳ್ಳಿ. ನಾವು ಕೆಪಿಸಿಸಿಯಿಂದ ನಾವು ಬೂತ್ ಏಜೆಂಟ್ಗಳನ್ನ ಜೂಮ್ ಮೀಟಿಂಗ್ ಕರೆದಾಗ ಪ್ರಾಬ್ಲಮ್ಗಳು ದಯವಿಟ್ಟು MLA ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಹೇಳ್ಬೇಡಿ, ಪಕ್ಷದ ವಿಷಯಗಳನ್ನು ಮಾತ್ರ ಚರ್ಚೆ ಮಾಡಿ. ಜೂಮ್ ಮೀಟಿಂಗ್ ನನ್ನ ಜೊತೆ ಮಾತಾಡಿ, ನಾನು ಡೈರೆಕ್ಟ್ ಆಗಿ ಮಾತಾಡ್ಬೋದು, ಅದಕ್ಕೊಂದು ಕೋಡ್ ಕೊಡಿಸ್ತೀನಿ, ಅವಾಗ ನೀವು ಮಾತಾಡಬೇಕಂದ್ರೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ತೀನಿ, ನಾನು ಅಪ್ಲೈ ಮಾಡ್ಕೊಡ್ತೀನಿ, ಅದನ್ನು ಎಲ್ಲರಿಗೂ ಕಳಿಸ್ತೀನಿ. ಬಟ್ ಹಗಲು ರಾತ್ರಿ ಮಾಡಬೇಡಿ, ರಾತ್ರಿ 9 ಗಂಟೆ ಆದ್ಮೇಲೆ ಮಾಡಬೇಡಿ, ಯಾಕಂದ್ರೆ ಅದು ಅನುಭವ ಬಂದಿರೋದ್ರಿಂದ 9 ಗಂಟೆಯಿಂದ ಮಾಡಬೇಡಿ. ಬೆಳಿಗ್ಗೆ 9 ಗಂಟೆ ತನಕ ಯಾರು ಮಾತಾಡಬೇಡಿ. 9ರಿಂದ 9 ತನಕ ನೀವು ಮಾತಾಡಿ, ನಾವು ಲೇಡೀಸ್ ಆಗ್ತೀವಿ. ನಮಗೂ ಬೆಳಗಿಂದ ನೀವು ಹೇಗೆ ನಿಮ್ಮ ಕಾರ್ಯಕ್ರಮ ಮಾಡ್ತೀರೋ ನಾವು ನಮ್ಮ ಕಾರ್ಯಕ್ರಮ ಮಾಡ್ಕೋಬೇಕು. ಬೆಳಗಿನ ದೈನಂದಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಹೊರಗಡೆ ಬರಬೇಕಾಗುತ್ತೆ. ಫೋನ್ ಕೊಟ್ಟಿದ್ದಾರೆ, ಫೋನ್ ಕೊಟ್ಟೆ ನಮ್ಗೆ ಮಲ್ಗಕ್ ಬಿಡೋಲ್ಲ, ನಂಬರ್ ಕೊಟ್ಟು ಈ ಮತ್ತಿರು ಜೂಮ್ದ ನಂಬರ್ ಕೊಟ್ಬಿಟ್ಟೆ ಅಂದ್ರೆ ರಾತ್ರಿ ಎಲ್ಲ ನನ್ನ ಜೊತೆ ಮಕ್ಕಳಿಲ್ಲ, ಇದು ನಾವು ದುಡ್ಡು ಕಟ್ಬೇಕಾಗುತ್ತೆ. ಸುಮ್ನೆ ಫಾಲ್ತು ಮಾತುಗಳು ಮಾತಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಡಿ. ಇದು ನಾವು ಕರೆದಿರೋದು, ನೀವೆಲ್ಲರೂ ಬಂದಿದ್ದೀರಾ. 253 ಜನ ಅಟೆಂಡೆನ್ಸ್ ತಗೊಂಡ್ರಪ್ಪ. ಎಷ್ಟು ಜನ ಬಂದಿದ್ದಾರೆ? ಶಿವರಾಜ್, ಎಷ್ಟು ಜನ? 150. ಇನ್ನ ಎಷ್ಟು ಜನ ಬರ್ಬೇಕು? 100. ಟೋಟಲ್ ಮಾಡಿ ಟೋಟಲ್ ಡಿಸಿಸಿ ಅಧ್ಯಕ್ಷರು DCM DK ಶಿವಕುಮಾರ್ ಸರ್ ನನಗೆ BLಗೆ 1 ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಮ ಹತ್ರ ಡಿಸ್ಕಷನ್ ಮಾಡೋಕ್ಕಾಗೋಲ್ಲ. ಬಟ್ ಅದನ್ನ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಇದೆ. ಅವರಿಗೆ ವೈಯಕ್ತಿಕವಾಗಿ ನಮ್ಮ ತಾಲೂಕಾ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಿಮ್ದೆಲ್ಲ ರಿಪೋರ್ಟ್ 253 ಜನದ್ದು BLಗೆ 2 ಅಲ್ಲಿ ಎಲ್ಲ ರಿಪೋರ್ಟ್ KPCCಗೆ ಹೋಗಿದೆ. ಅದು DK ಸರ್ ಅವರು ಅದನ್ನ ಒಂದ್ಸಲ ಚೆಕ್ ಮಾಡ್ತಾರೆ. ನಿಮ್ಮ ನಂಬರ್ಗಳು ಇದೆ, ಮನೆ ಅಡ್ರೆಸ್ ಇದೆ, ಎಲ್ಲ ಇದೆ, ಅವರು ಚೆಕ್ ಮಾಡ್ತಾರೆ. ನೀವು ಕಾರ್ಯ ಹೇಗೆ ಮಾಡ್ತೀರಾ ಏನು ಅಂತ ಯಾರನ್ನಾದ್ರೂ ಕಲಿಸಿ ಮಾಡ್ತಾರೆ. ಇವತ್ತು ಯಾರು ನೀವು ಆಗಿದ್ದೀರೋ ಆಧಾರ ಸ್ತಂಭಗಳು ನೀವೆಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಧಾರ ಸ್ತಂಭಗಳು. ನೀವೆಲ್ಲರೂ ದಿನ ಎಲ್ಲ ದುಡಿರಿ ಅಂತ ನಾನು ಕೇಳೋಲ್ಲ. ನಿಮ್ಮ ಮನೆ ಕೆಲಸ, ಹೊಲ ಕೆಲಸ, ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಮುಗಿಸ್ಕೊಂಡು ದಿನ 2 hours 2 ಗಂಟೆ ನಮಗೆ ದಿನ ಕೊಡಿ. ಹರಟೆ ಕಟ್ಟೆಯಲ್ಲಿ ಕುತ್ಕೊಂಡು ನಾವು ಏನೇನ್ ಮಾಡಿದೀವಿ ಅಂತ ಮಾಡಿಕೊಂಡು, ಆಮೇಲೆ ವೋಟರ್ ಲಿಸ್ಟ್ ಎಲ್ಲರಿಗೂ ಕೊಡಿಸ್ತೀನಿ. ಆ ವೋಟರ್ ಲಿಸ್ಟ್ ಇಟ್ಕೊಂಡು ವೋಟರ್ ಲಿಸ್ಟ್ ಕೊಟ್ಬಿಟ್ಟು ಯಾವ ನಂಬರ್ ಮಿಸ್ ಆಗಿದೆ, ಯಾರು ತೀರ್ಕೊಂಡಿದ್ದಾರೆ, ಯಾರ್ದು ಬಿಟ್ಟು ಹೋಗಿದೆ ಅಂತವೆಲ್ಲ ನೋಡ್ಬಿಟ್ಟು ಸರಿಯಾಗಿ ಮಾಡಿಬಿಟ್ಟು ನಮ್ಗೆ ಇನ್ಫಾರ್ಮೇಶನ್ ಕೊಡಿ. ನಾವು ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಬಿಟ್ಟು ಹೋಗಿರೋಂಥವನ್ನೆಲ್ಲ ನಾವು ನಿಮ್ಮ ಬೂತಿನಷ್ಟೇ ಬೇರೆ ಇಲ್ಲ. ಏನು ಮತ್ತೊಮ್ಮೆ ಈ ಕ್ಷೇತ್ರವನ್ನು ನಾವು ಗೆಲ್ಲಬೇಕ ಬೇಡವಾ? ಈ ಕ್ಷೇತ್ರವನ್ನು ಮತ್ತೊಮ್ಮೆ ಗೆಲ್ಲಬೇಕು ಅಂತ ಹೇಳಿದ್ರೆ ನೀವೆಲ್ಲ ಗಂಡು ಬೆಲೆಗಳಾಗಿ ಏನು ಮತಪಟ್ಟಿಯಲ್ಲಿ ಕ್ಷೇತ್ರದಲ್ಲಿ ಮತಗಳಾಗಿ ಏನು ಕೆಲಸ ಮಾಡಿದ್ರಿ, ಪ್ರತಿ ಮತಗಟ್ಟೆಯಲ್ಲಿ ಸೈನಿಕರಾಗಿ ಕೆಲಸ ಮಾಡಿ ನಮ್ಮ ನಾಯಕರನ್ನ ಗೆಲ್ಲಿಸಿದಿರಿ. ಮತ್ತೊಮ್ಮೆ ಇದೇ ಮುಂದೆ ಬರುವ 20
ಚುನಾವಣೆಯಲ್ಲಿ ಮತ್ತೊಮ್ಮೆ ಸೈನಿಕರಾಗಿ ಎದೆಗೆ ಎಡೆ ಕೊಟ್ಟು ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವಿಲ್ಲಿ ಬಂದಿದ್ದೇವೆ. ಆ ನಂಬಿಕೆ ನೀವೆಲ್ಲ ಉಳಿಸ್ಕೊತೀರಾ? ಮತ್ತೊಮ್ಮೆ 28 ಗೆಲ್ಸ್ತೀರಾ ಅಂತ ಅಂದ್ರೆ ನಾವೆಲ್ಲ ಕೆಲಸ ಮಾಡೋದಿಕ್ಕೂ ಇನ್ನು ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಕೊಡ್ತಾ ಇರೋದು ಇದನ್ನೆಲ್ಲ ಕೂಡ ಹೇಳಲೇಬೇಕು. ನೀವ್ ಹೇಳಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಯಾರೋ ಇಲ್ಲಿ ಅನ್ನಭಾಗ್ಯ ತಿನ್ಕೊಂತಾನೆ ಇಲ್ಲೋಗಿ ನರೇಂದ್ರ ಮೋದಿ RSI ಹಿಂದೂ ಅಂತಾನೆ. ಇವ್ರು ಯಾರು ಹಿಂದೂ? ನೀವು ನೋಡಿದಾಗ ಎಷ್ಟು ದಾಳಿ ಮಾಡ್ತಾವ್ರೆ. ಆ ರಾಮನ ಕಟ್ಟಪ್ಪ ಅವನು ರಾಮ ಅಂದ್ರೆ ಸೋಲ್ತಾ ಐತೆ, ಗೊತ್ತಾ ನಿಮ್ಗೆ? ಗೊತ್ತಿದೆಯಾ? ಬ್ಯಾನರ್ಜಿ ಇರಬಹುದು, ಸಿಂಘ್ವಿ ಇರಬಹುದು, ಅಥವಾ ಒಂದು